ನಮ್ಮ ಇದೇ ಸ್ಪರ್ಧೆ ಮಾಡತಕ್ಕಂಥ ಕ್ಷೇತ್ರಗಳನ್ನ ಎರಡು ದಿವಸ ಕಾಲ ತಾವು ಚರ್ಚೆ ನಡೆಸಿದ್ರಿ. 2 ದಿವಸ ಕಾಲ ಅಧಿವೇಶನದಲ್ಲಿ ಎಲ್ಲ ಪಾಕಿಸ್ತಾನಕ್ಕೆ ಸಾಧಕ ಬಾಧಕಗಳು ಎಲ್ಲ ಆಯಾಮಗಳ ಬಗ್ಗೆ ನಾವು ಚರ್ಚೆ ನಡೆಸಿ ವಿರೋಧ ಪಕ್ಷದ ನಮ್ಮ ಸ್ನೇಹಿತರ ಮಾತನ್ನು ನಾವು ಕೇಳಿದ್ವಿ. ಸರ್ಕಾರದ ಪರವಾಗಿ ಮಂತ್ರಿಗಳು ಮಾಡಿದ್ದನ್ನು ನಾವು ಕೇಳಿದ್ವಿ. ಕೊನೆಗೆ ನಿಷ್ಕರ್ಷೆ ಏನಾಯ್ತು ಅಧ್ಯಕ್ಷರೇ? ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಹೇಳ್ತು, ಯಾವುದೇ ರೈತರಿಗೆ ಸೇರಿದ್ರು ಸಹ ಅದು ನಾವು ವಾಪಸ್ ಪಡ್ಕೊಳ್ಳಲ್ಲ ಅಂತ ನಾವು ಹೇಳಿದ್ವಿ. ಇದೇ ನಮ್ಮ ಸರ್ಕಾರದಿಂದ ನಾವು ಸ್ಟೇಟ್ಮೆಂಟ್ ಮಾಡಿದೆ. ಯಾವುದೇ ಸ್ಥಾನಕ್ಕೆ, ಯಾವುದೇ ಧಾರ್ಮಿಕ ವಕ್ಫಿನ ವಿವಾದ ಇದ್ರೆ ಅದನ್ನು ಮುಟ್ಟದಿಲ್ಲ ಅಂತ ಇದೆ ಸದನದಲ್ಲಿ ಚರ್ಚೆ ಆಗಿದೆ ಅಧ್ಯಕ್ಷರೇ. ಮತ್ತೆ ನಾನೇ ಕೂಡ ಭಾಷಣ ಮಾಡಿದ್ದೀನಿ, ಅವಕಾಶ ಮಾಡಿಕೊಟ್ಟಿದ್ರೆ ಸುಳ್ಳು ಹೇಳಿದ್ದಾರೆ ಅಂತ ನಾನು ಇಲ್ಲಿ ಬಹಿರಂಗ ಪಡಿಸಿದ್ದೀನಿ ವಕ್ಫ್ ವಿಚಾರದಲ್ಲಿ. ಮತ್ತೆ ಅದೇ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಅಧ್ಯಕ್ಷರೇ. ಇವತ್ತು ವಕ್ಫಿನ ಅಮೆಂಡ್ಮೆಂಟ್ ನಡೀತಾ ಇದೆ, ತಕರಾರಿಲ್ಲ. ನೀವು ಸಾರ್ವಜನಿಕರ ಆಸ್ತಿಯನ್ನು ಕಾಪಾಡುವುದಕ್ಕೆ ಅಮೆಂಡ್ಮೆಂಟ್ ತಗೊಂಡು ಬಂದ್ರೆ ತಕರಾರಿಲ್ಲ. ಇನ್ನು ವಿವಾದಕ್ಕೆ ತಕರಾರಾಗುತ್ತೆ. ಸಮಾಜದಲ್ಲಿ ಅಶಾಂತಿ ಮೂಡಿಸೋದಕ್ಕೆ 1-2 ಸ್ಟೇಟ್ಮೆಂಟ್ ಸಾಕು ಅಧ್ಯಕ್ಷ. ನಾವು ಜವಾಬ್ದಾರಿ ಇಟ್ಕೊಂಡು ಒಂದೇ ಒಂದು ತಪ್ಪಾತನ್ನು ಸಮಾಜದಲ್ಲಿ ಅಶಾಂತಿ ಮೂಡಿಸಬಹುದು. ಆದ್ರೆ ಸಮಾಜ ಒಗ್ಗೂಡಿಸೋಕೆ, ಸತ್ಯವನ್ನು ಹೇಳೋದಕ್ಕೆ, ಪ್ರೀತಿ ಮಾಡಿಸೋದಕ್ಕೆ ದ್ವೇಷವನ್ನು ಬಿಡುವುದು ಕಷ್ಟದ ಕೆಲಸ. ನಮ್ಮ ಸ್ನೇಹಿತರು ವಿರೋಧ ಪಕ್ಷದಲ್ಲಿ ಬಿಜೆಪಿಯವರು ಇದು ಅರ್ಥ ಮಾಡ್ಕೋಬೇಕು, ಅರಿವು ಮಾಡ್ಕೋಬೇಕು. ನಮ್ಮ ರಾಜಕಾರಣಕ್ಕೋಸ್ಕರ ಸಮಾಜದಲ್ಲಿ ಬೆಂಕಿ ಹಚ್ಚೋದು ಬೇಡ. ನಮ್ಮ ರಾಜಕಾರಣಕ್ಕೋಸ್ಕರ ಸಮಾಜಕ್ಕೆ ತಪ್ಪು ಸಂದೇಶ ಕಳಿಸೋದು ಬೇಡ. ಹಿಂದೂ ಮುಸಲ್ಮಾನರ ನಡುವೆ ಈ ತರ ಕಂದಕವನ್ನು ಸೃಷ್ಟಿ ಮಾಡೋದು, ಜಗಳವನ್ನು ಬೆಂಕಿಯನ್ನು ಹಚ್ಚೋದು ಕೆಲಸ ಬಿಟ್ಬಿಡೋಣ. ಬನ್ನಿ ಕರ್ನಾಟಕವನ್ನು ಕಟ್ಟೋಣ. ನೀವು ಸಹೋದರವಾಗಿ ಇರೋಣ. ನಮ್ಮಿಂದ ತಪ್ಪಾದ್ರೆ ಹೇಳಿ, ತಿದ್ಕೊಳ್ಳೋಣ. ಆದ್ರೆ ನಿಮ್ಮಿಂದ ತಪ್ಪಾದ್ರೂ ನೀವು ಆತ್ಮ ಉಲ್ಲೋಕನ ಮಾಡ್ಕೋಬೇಕು.